ಸ್ವಾಮೀಜಿಗಳೇ, ನಾನು ನಿಮ್ಮನ್ನು ಕೇಳ್ತಾ ಇದ್ದೆ, ಇಡೀ ಪ್ರಕ್ರಿಯೆ ನಡೀತಾ ಇರೋದು ಆಯಾ ಸಮುದಾಯಗಳಿಗೆ ನಮ್ಮ ಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸ್ಕೋಬೇಕಾಗಿದೆ, ಅಥವಾ ನಿಜವಾದ ಸಂಖ್ಯೆಯನ್ನು ಹೇಳಿಕೊಳ್ಳಬೇಕಾಗಿದೆ. ಕಳೆದ ವರದಿಯ ಬಗ್ಗೆ ಲಿಂಗಾಯತರ ಅಬ್ಜೆಕ್ಷನ್ ಇದ್ದದ್ದು ಕೂಡ ಅದೇ. ಅತಿ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ನಮ್ಮದು 3ನೇ ಸ್ಥಾನಕ್ಕೆ ತಗೊಂಡೋಗಿದ್ದೀರಿ ನೀವು ಅಂತ. ಈಗ ನೀವು ಹೇಳ್ತಾ ಇದ್ದೀರಿ ಧರ್ಮ ಅನ್ನೋದನ್ನು ನಿಮ್ಮ ವಿವೇಚನೆಯ ಪ್ರಕಾರ ಬರೆಸಿ ಅಂದರೆ ಒಂದು ಅರ್ಧ ಜನ ಹಿಂದೂಗಳಲ್ಲಿ ಬರೆಸ್ತಾರೆ, ಇನ್ನರ್ಧ ಜನ ಪ್ರತ್ಯೇಕ ಧರ್ಮ ಅಂತ ಬರೆಸ್ತಾರೆ. ಲಿಂಗಾಯತರ ಸಂಖ್ಯೆ ಮತ್ತೂ ಕಡಿಮೆ ಆಗ್ಬಿಡೋದಿಲ್ವ ಆವಾಗ? ನೀವು 4ನೇ ಸ್ಥಾನಕ್ಕೋ 5ನೇ ಸ್ಥಾನಕ್ಕೋ ಹೋಗ್ಬಿಟ್ರೆ ಇಲ್ಲಿ ಈ ಜನಸಂಖ್ಯೆಯನ್ನು ಕಡಿಮೆ ತೋರಿಸಬೇಕಾಗಿರ್ತಕ್ಕಂತಹ ಒಂದು ಕಾಣದ ವ್ಯಕ್ತಿ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥದ್ದಂತೂ ಸತ್ಯ. 11% ಇರ್ತಕ್ಕಂಥವ್ರು ಈ ರಾಜ್ಯದಲ್ಲಿ 30%ಕ್ಕಿಂತ ಹೆಚ್ಚಾಗ್ತಾರೆ. 30%ಕ್ಕಿಂತ ಹೆಚ್ಚಿರ್ತಕ್ಕಂಥ ವೀರಶೈವ ಲಿಂಗಾಯತರು 11%ಗೆ ಬಂದು ನಿಲ್ತಾರೆ. ಎಲ್ಲ ಜಾತಿಯ ಜನಸಂಖ್ಯೆ ಹೆಚ್ಚಾಯಿತೋ ಕಡಿಮೆ ಆಯಿತೋ? ಎಲ್ಲ ಜಾತಿಯ ಜನಾಂಗ ಹೆಚ್ಚಾಗಿದೆ ಜನಸಂಖ್ಯೆ ಆಧಾರದಲ್ಲಿ ನೋಡಿಕೊಂಡಂಥ ಸಂದರ್ಭದೊಳಗೆ. ಆದರೆ ವೀರಶೈವ ಲಿಂಗಾಯತರ ಸಂಖ್ಯೆ ಮಾತ್ರ ಇಷ್ಟು ಗಣನೀಯವಾಗಿ ಕಡಿಮೆ ಆಗಲಿಕ್ಕೆ ಕಾರಣ ಏನು? ಈಗ ಉದಾಹರಣೆಗಾಗಿ ಹಿಂದೆ ಜಾತಿ ಗಣತಿ ವರದಿಯನ್ನು ಕೊಟ್ಟು ಇಂತಿಷ್ಟು ವೀರಶೈವ ಲಿಂಗಾಯತರು ಅಥವಾ ಲಿಂಗಾಯತರು ಅಂತ ಇವ್ರು ಹೇಳ್ಕೊತ ಬಂದ್ರಲ್ಲ, ನನ್ನ ಹತ್ರ ಬಂದಿಲ್ಲ ಯಾರು. ಬೇರೆ ಯಾರು ಉದಾಹರಣೆಯನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಎಲ್ಲಿ ಅಡ್ಡಾಡಿದ್ರು, ಯಾವಾಗ ಅಡ್ಡಾಡಿದ್ರು. ಆಮೇಲೆ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾದ್ರೆ, ಆಯೋಗವನ್ನು ಮಾಡಬೇಕಾದ್ರೆ ಪ್ರಬಲ ಸಮುದಾಯಗಳ ವ್ಯಕ್ತಿಗಳು ಯಾರು ಇರ್ತಾರೆ ಅಲ್ಲಿ ಅನ್ನುವಂಥದ್ದನ್ನು ಕೂಡ ಭಾಳ ಮುಖ್ಯ. ಅದು ಹಿಂದುಳಿದ ವರ್ಗಗಳ ಆಯೋಗ, ಹಿಂದುಳಿದ ವರ್ಗದವರು ಅಲ್ಲ. ಹಿಂದುಳಿದ ವರ್ಗಗಳ ಆಯೋಗ ಮುಂದುವರೆದವರ ಆಯೋಗವನ್ನು, ಸಮಾಜವನ್ನು ನಾಶ ಮಾಡೋಕೆ ಇರ್ತಾ? ನಾನು ಕೇಳ್ತಾ ಇರೋದು, ಈಗ ನಮ್ಮ ಸಮಾಜವನ್ನು ನಾಶ ಮಾಡಿಬಿಟ್ರಲ್ಲ ಅವರು. ಅದು ಆಗಬಾರ್ದು. ಎಲ್ಲ ಸಮಾಜ ಎಷ್ಟಿದೆ ಅಷ್ಟನ್ನು ತೋರಿಸೋದು ಅದು ಕೆಲಸ ಆಗಬೇಕೇ ಹೊರತಾಗಿ ಸರ್ಕಾರ ನೇಮಕ ಮಾಡಿದ್ದೇನು, ಯಾರ್ಯಾರು ಎಷ್ಟದಾರು ನೋಡ್ಕೊಂಬಾರಪ್ಪ ಅಂಥೇಳಿ ತನಗೆ ಬೇಕಾದವ್ರು ನೋಡ್ಕೊಂಡು ಬಂದು ಹೇಳ್ಕೊಂಡ್ಬಿಟ್ರೆ ಮುಂದೆ ಮಾಡೋದು ಹೆಂಗೆ? ಎಲ್ಲರನ್ನೂ ನೋಡ್ಕೊಂಡು ಬಂದು ಇಷ್ಟದಾರ ಅಂತ. ಅಲ್ಲ, ಮತ್ತು ಈಗ ಹಿಂದೂಗಳ ಒಂದು ವೀರಶೈವ ಲಿಂಗಾಯತರು ಒಂದು ಅರ್ಧ ಜನ ಹಿಂದೂಗಳಲ್ಲಿ, ಇನ್ನರ್ಧ ಜನ ಪ್ರತ್ಯೇಕ ಧರ್ಮದಲ್ಲಿ ಬರೆಸಿದ್ರೆ ಸಂಖ್ಯೆ ಮತ್ತು ಕಡಿಮೆ ಆಗುತ್ತೆ. ನೀವು ಪ್ರತ್ಯೇಕ ಧರ್ಮದಲ್ಲಿ ಬರೆಸಿದವ್ರು ಅಲ್ಲೂ ಏನು ಜಾಣತನ ಮಾಡಿದ್ರೆ, ಎಲ್ಲೇ ಬರೆಸಿದ್ರು ದುಂಡಗೆ ತಂದು ಒಂದು 60 ಲಕ್ಷ ಎಷ್ಟೋ ಮ್ಯಾಲ ಒಂದು 67 ಲಕ್ಷ ಹಿಂಗೇನೋ ಒಂದು ಅಂಕಿಯನ್ನು ಅವ್ರು ಕೊಟ್ಟಾರಂತ ಒಂದು ಅಂದಾಜಿದೆ. ಹೌದಾ? ಹೌದು. ನೋಡಿ, ಆ ಆಯೋಗವನ್ನು ರಚನೆ ಮಾಡಬಾರ್ದಾಗಿತ್ತು ಒಂದನೇದ್ದು. ರಚನೆ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಡಬಾರ್ದಾಗಿತ್ತು ಎರಡನೇದ್ದು. ಜವಾಬ್ದಾರಿ ಕೊಟ್ಟ ಮೇಲೆ ರಿಜೆಕ್ಟೆಡ್, ಅದು ಆ ವರದಿನೇ ರಿಜೆಕ್ಟೆಡ್ ಆಯ್ತು. ಆ ರಿಜೆಕ್ಟ್ ಆಗಿದ್ದಕ್ಕೆ ಮತ್ತೆ ಹೊಸದಾಗಿ ಮಾಡಿ ಇನ್ನೂ ಒಂದು ನಾ ಕೇಳ್ತೀನಿ. ಅವತ್ತಿನ ದಿವಸ ಅದು ರಿಜೆಕ್ಟ್ ಆಯ್ತು. ಇವತ್ತಿನ ದಿವಸ ಮತ್ತೆ ಒಂದು ಹೊಸ ಆಯೋಗ ಚೆಲುವಾಯ್ತು, ಮತ್ತೊಂದಾಯ್ತು, ಮುಗ್ದೊಂದಾಯ್ತು.